ಎಪಿಸೋಡ್ 5 ಚಾಕ್ ರಾಕ್ಷಸನನ್ನು ನಿಲ್ಲಿಸುವುದು. ತರಗತಿ ಕೊಠಡಿಯಲ್ಲಿ ಗೊಂದಲ ಮುಂದುವರಿಯುತ್ತದೆ. ಒಂದು ದೊಡ್ಡ ಚಾಕ್ ರಾಕ್ಷಸ ಮಧ್ಯದಲ್ಲಿ ನಿಂತಿದೆ. ಚಿಕ್ಕ ರೋಬೋಟ್ ಅದರ ಎದುರು ನಿಂತಿದೆ. ಅಷ್ಟರಲ್ಲಿ ತರಗತಿ ಕೊಠಡಿಯ ಬಾಗಿಲು ನಿಧಾನವಾಗಿ ತೆರೆಯಲು ಪ್ರಾರಂಭಿಸುತ್ತದೆ. ಆದಿ ಮತ್ತು ರಿಯಾ ಇಬ್ಬರು ಆತಂಕದಿಂದ ನೋಡುತ್ತಾರೆ. ಹಠಾತ್ ಚಿಕ್ಕ ರೋಬೋಟ್ ಧೈರ್ಯವಾಗಿ ಚಾಕ್ ರಾಕ್ಷಸನ ಕಡೆ ಜಿಗಿಯುತ್ತದೆ. ಆದಿ ಮತ್ತು ರಿಯಾ ಇಬ್ಬರು ಉಸಿರು ಹಿಡಿದುಕೊಂಡು ನೋಡುತ್ತಾರೆ. ರೋಬೋಟ್ ರಾಕ್ಷಸನನ್ನು ತಾಕುತ್ತಿದ್ದಂತೆ ರಾಕ್ಷಸದ ದೇಹಗಳಲ್ಲಿ ಬಿರುಕುಗಳು ಕಾಣಿಸುತ್ತವೆ. ಚಾಕ್ ಧೂಳು ಎಲ್ಲ ಕಡೆ ಹರಡಲು ಪ್ರಾರಂಭಿಸುತ್ತದೆ. ನಿಧಾನವಾಗಿ ಆ ದೊಡ್ಡ ಚಾಕ್ ರಾಕ್ಷಸ ಸಂಪೂರ್ಣ ಚಾಕ್ ಧೂಳಾಗಿ ಮಾಯವಾಗುತ್ತದೆ. ತರಗತಿ ಕೊಠಡಿ ಮತ್ತೆ ಶಾಂತವಾಗುತ್ತದೆ. ರಾಕ್ಷಸನನ್ನು ಸೋಲಿಸಿದ ನಂತರ ಚಿಕ್ಕ ರೋಬೋಟ್ ಕೂಡ ನಿಧಾನವಾಗಿ ಹೊಳೆಯುತ್ತಾ ಚಾಕ್ ಕಣಗಳಾಗಿ ಮಾಯವಾಗುತ್ತದೆ. ಆದಿ ಆಶ್ಚರ್ಯದಿಂದ ನೋಡುತ್ತಾನೆ. ಆದಿ ಮತ್ತು ರಿಯಾ ಬೇಗನೆ ಕೆಳಗೆ ಬಿದ್ದಿರುವ ಮೇಜು ಮತ್ತು ಕುರ್ಚಿಗಳನ್ನು ಮತ್ತೆ ಸರಿಯಾಗಿ ಇಡಲು ಪ್ರಾರಂಭಿಸುತ್ತಾರೆ. ಯಾರಾದರೂ ಬರುವ ಮುಂಚೆ ಎಲ್ಲವೂ ಸರಿಯಾಗಬೇಕು. ಆದಿ ತನ್ನ ಮಾಯಾ ಚಾಕನ್ನು ಮತ್ತೆ ತನ್ನ ಜೇಬಿನಲ್ಲಿ ಎಚ್ಚರಿಕೆಯಿಂದ ಅಡಗಿಸುತ್ತಾನೆ. ರಿಯಾ ಅದನ್ನು ಗಮನಿಸುತ್ತಾಳೆ. ರಿಯಾ ನಿಧಾನವಾಗಿ ಹೇಳುತ್ತಾಳೆ, ಆದಿ, ಈ ಮಾಯಾ ಚಾಕ್ ತುಂಬ ಶಕ್ತಿಯುತವಾಗಿದೆ. ಇದನ್ನು ಒಳ್ಳೆಯ ಕೆಲಸಗಳಿಗೆ ಮಾತ್ರ ಬಳಸಬೇಕು ಎಂದು ಹೇಳುತ್ತಾಳೆ. ಆಗ ಆದಿ ಗಂಭೀರವಾಗಿ ತಲೆ ಆಡಿಸಿ ಹೇಳುತ್ತಾನೆ, ಹೌದು ರಿಯಾ, ಇನ್ನು ಮುಂದೆ ನಾನು ಈ ಮಾಯಾ ಚಾಕನ್ನು ಜನರಿಗೆ ಸಹಾಯ ಮಾಡಲು ಮಾತ್ರ ಬಳಸುತ್ತೇನೆ ಎಂದು ಹೇಳುತ್ತಾನೆ. ಆದಿ ಕಿಟಕಿಯ ಹೊರಗೆ ನೋಡುತ್ತಾನೆ. ಆಟದ ಮೈದಾನದಲ್ಲಿ ಕೆಲವು ಚಿಕ್ಕ ಮಕ್ಕಳು ಒಡೆದಿರುವ ಉಯ್ಯಾಲಿ ಬಳಿ ದುಃಖದಿಂದ ನಿಂತಿದ್ದಾರೆ. ಅದನ್ನು ನೋಡುತ್ತಾನೆ. ಆದಿ ಮುದ್ದಾಗಿ ನಗುತ್ತಾನೆ. ಅವನಿಗೆ ಗೊತ್ತಾಗಿದೆ, ಇನ್ನು ಮುಂದೆ ಅವನು ಈ ಮಾಯಾ ಚಾಕ್ ಬಳಸಿ ಜನರಿಗೆ ಸಹಾಯ ಮಾಡಬಹುದು ಎಂದು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.